ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ಒಂದು ಕಾಮನ್ಲಿ ಆಸ್ಡ್ ಕ್ವೆಶನ್, ಈ ಗರ್ಭಪಾತದ ಮಾತ್ರೆಗಳನ್ನು ನಾವು ಎಷ್ಟು ದಿವಸದ ಒಳಗಡೆ ತೆಗೆದುಕೊಳ್ಬೇಕು, ಈ ಪ್ರಶ್ನೆಗೆ ನಾವು ಉತ್ತರವನ್ನು ಕಂಡುಹಿಡಿಯೋಣ. ಸೊ ನಾನು ಈ ಅಬಾರ್ಷನ್ ಟ್ಯಾಬ್ಲೆಟ್ಸ್ ಬಗ್ಗೆ ಬಹಳಷ್ಟು ವಿಡಿಯೋಸನ್ನು ಮಾಡಿದ್ದೇನೆ, ನೀವು ಅದನ್ನು ರೆಫರ್ ಮಾಡ್ಕೊಳ್ಬೋದು. ಬಟ್ ಜಸ್ಟ್ ಟು ಬ್ರಷ್ ಅಪ್, ಈಗ ಸಪೋಸ್ ಒಂದು ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಆಗಿದೆ ಆ್ಯಂಡ್ ನಿಮಗೆ ಆ ಮಗು ಈಗ ಬೇಡ ಆ್ಯಂಡ್ ನೀವು ಗರ್ಭಪಾತದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂದಾಗ ನಿಮ್ಮ ಹತ್ರ ಎರಡು ಆಪ್ಷನ್ ಇರುತ್ತೆ. ಒಂದು ಈ ಮೆಡಿಕಲ್ ಟರ್ಮಿನೇಷನ್, ಯಾವುದರಲ್ಲಿ ನೀವು ಈ ಮಾತ್ರೆಗಳನ್ನು ತೆಗೆದುಕೊಂಡು ನಿಮ್ಮ ಪ್ರೆಗ್ನೆನ್ಸಿಯನ್ನು ಎಂಡ್ ಮಾಡ್ತೀರಾ, ಟರ್ಮಿನೇಟ್ ಮಾಡ್ತೀರಾ. ಇನ್ನೊಂದು ಸರ್ಜಿಕಲ್ ಅಬಾರ್ಷನ್ ಅಥವಾ ಈ ಸಣ್ಣ ಶಸ್ತ್ರಚಿಕಿತ್ಸೆ DNCಯ ಮೂಲಕ ನೀವು ಈ ಪ್ರೆಗ್ನೆನ್ಸಿಯನ್ನು ಟರ್ಮಿನೇಟ್ ಮಾಡ್ತೀರಾ. ಸೊ ಬಹಳಷ್ಟು ಜನ ಈ ಗುಳಿಗೆಯನ್ನು ತೆಗೆದುಕೊಳ್ಳೋದನ್ನು ಪ್ರಿಫರ್ ಮಾಡ್ತಾರೆ. ಅವರಿಗೆ ಅವ್ರದ್ದೇ ಆದ ರೀಸನ್ಸ್ ಇರ್ತವೆ ಆ್ಯಂಡ್ ಅವರು ಈ ಗುಳಿಗೆಯನ್ನು ತೆಗೆದುಕೊಳ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಸೊ ಅದರಲ್ಲಿ ಒಂದು ರಿಕ್ವೈರ್ಮೆಂಟ್ ಏನಿರುತ್ತೆ ಈ ಗುಳಿಗೆ ತೆಗೆದುಕೊಳ್ಳೋಕ್ಕೆ, ಆ ಗುಳಿಗೆ ಒಂದು ಸ್ಪೆಸಿಫಿಕ್ ಟೈಮ್ ಒಳಗಡೆ ತೆಗೆದುಕೊಳ್ಬೇಕಾಗತ್ತೆ. ಅಂದರೆ ಈ ಗುಳಿಗೆ ಏನಿರುತ್ತೆ, ಈ ಅಬಾರ್ಷನ್ ಮಾತ್ರೆಗಳನ್ನು ನೀವು ವಿತಿನ್ 9 ವೀಕ್ಸ್ ಅಥವಾ ವಿತಿನ್ 63 ಡೇಸ್ ಒಳಗಡೆ ಈ ಗುಳಿಗೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ಈಗ 9 ವೀಕ್ಸ್ ಅಂತ ನಾವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ನಿಮ್ಮ ಲಾಸ್ಟ್ ಪೀರಿಯಡ್ ಯಾವಾಗ ಸ್ಟಾರ್ಟ್ ಆಗಿತ್ತು ಆ ಡೇಟನ್ನು ನಾವು ಫಸ್ಟ್ ಡೇ ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತೇವೆ. ಸಪೋಸ್ ನಿಮಗೆ 9th ಜಾನ್ವರಿಗೆ ನಿಮ್ಮ ಲಾಸ್ಟ್ ಪೀರಿಯಡ್ ಶುರುವಾಗಿತ್ತು. ಸೊ 9ನೇ ಜನವರಿಗೆ ನಿಮ್ಮ ಲಾಸ್ಟ್ ಪೀರಿಯಡ್ ಶುರುವಾಯಿತು. ಫೆಬ್ರವರಿ 9ನೇ ತಾರೀಕಿಗೆ ನಿಮಗೆ ಪೀರಿಯಡ್ ಬರಬೇಕಿತ್ತು. ಸಪೋಸ್ ನಾನು ಅಸ್ಯೂಮ್ ಮಾಡ್ತೇನೆ ನಿಮಗೆ 30 ಡೇಸಿನ ಸೈಕಲ್ ಇತ್ತು ಆ್ಯಂಡ್ ಸಪೋಸ್ 30 ಡೇಸ್ ಅಂತ ನಾನು ಅಸ್ಯೂಮ್ ಮಾಡಿದರೆ 9 ಜನವರಿಯಿಂದ 9 ಫೆಬ್ರವರಿಗೆ 30 ಡೇಸ್ ಆಗತ್ತೆ. ಸೊ ಇದನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೇನೆ ಫೆಬ್ರವರಿ 9ನೇ ತಾರೀಕಿಗೆ ಪೀರಿಯಡ್ ಬರಬೇಕಂತ. ಫೆಬ್ರವರಿ 9ನೇ ತಾರೀಕಿಗೆ ಪೀರಿಯಡ್ ಬರಲಿಲ್ಲ. ಸೊ ನೀವು ಆ ಪೀರಿಯಡ್ ಬಂದಿಲ್ಲ ಅಂದಾಗ ನೀವು ಒಂದು 10 ದಿನ ಬಿಟ್ಕೊಂಡು, ಒಂದು ವಾರ ಬಿಟ್ಕೊಂಡು ಟೆಸ್ಟ್ ಮಾಡ್ಕೊಂಡು ನೋಡಿದ್ರಿ. ಆವಾಗ ನಿಮಗೆ 2 ಗೆರೆ ಬಂತು, ಪ್ರೆಗ್ನೆನ್ಸಿ ಪಾಸಿಟಿವ್ ಬಂತು. ಸೊ ಅಂದರೆ ನೀವು ಎಷ್ಟು ವಾರ ನೀವು ಪ್ರೆಗ್ನೆಂಟ್ ಇದ್ದೀರಾ, 9 ಜನವರಿ ಟು 9th ಫೆಬ್ರವರಿ 4 ವಾರ ಆಯಿತು. ನೀವು 9th ಜನವರಿಯಿಂದನೇ ಅದನ್ನು ಕೌಂಟ್ ಮಾಡಲಿಕ್ಕೆ ಶುರು ಮಾಡಬೇಕು. ಸೊ ಯಾವಾಗ ನಿಮ್ಮ ಲಾಸ್ಟ್ ಪೀರಿಯಡ್ ಶುರುವಾಯಿತು 9ನೇ ಜನವರಿಯಿಂದ ನೀವು 9ನೇ ಫೆಬ್ರವರಿ, ಅಲ್ಲಿ 4 ವೀಕ್ಸ್ ಆಯಿತು. ಸೊ 9ನೇ ಫೆಬ್ರವರಿಯಿಂದ ಇನ್ನೊಂದು 7 ಡೇಸ್ ಅಂದರೆ 16th ಫೆಬ್ರವರಿಗೆ ಅಂದರೆ 5 ವೀಕ್ಸ್ ಆಯಿತು. ಸೊ ಹೀಗೆ ನಾವು ಕ್ಯಾಲ್ಕುಲೇಷನನ್ನು ಮಾಡ್ತಾ ಇರಬೇಕಾಗತ್ತೆ. ಬಹಳಷ್ಟು ಸಲ ಈ ಕ್ವೆಶನ್ ಬರುತ್ತೆ, ನನ್ನ ಲಾಸ್ಟ್ ಪೀರಿಯಡ್ 9 ಜನವರಿಗಿತ್ತು ಬಟ್ ನಾವು ಸಂಬಂಧ ಮಾಡಿದ್ವಿ ಒಂದು 18 ಜನವರಿಗೆ ಅಥವಾ ಒಂದು 20ನೇ ತಾರೀಕು ಜನವರಿಗೆ ನಾವು ಸಂಬಂಧ ಮಾಡಿದ್ವಿ. ಸೊ ನಾವು ಅಲ್ಲಿಂದ ಕ್ಯಾಲ್ಕುಲೇಟ್ ಮಾಡಬೇಕಲ್ವಾ, ನಾವು ನಮ್ಮ ಲಾಸ್ಟ್ ಪೀರಿಯಡಿಂದ ಯಾಕೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಯಾಕೆ ನಾವು ನಿಮ್ಮ ಈ ಲಾಸ್ಟ್ ಪೀರಿಯಡಿಂದ ಕ್ಯಾಲ್ಕುಲೇಟ್ ಮಾಡ್ತೇವೆ, ಯಾಕಂದರೆ ನಮಗೆ ನಿಮ್ಮ ಅಂಡೋತ್ಪತ್ತಿ ಇಂಪಾರ್ಟೆಂಟ್ ಇರುತ್ತೆ. ನೀವು ಯಾವಾಗ ಸಂಬಂಧ ಮಾಡಿದ್ರಿಕ್ಕಿಂತ ನಿಮ್ಮ ಅಂಡೋತ್ಪತ್ತಿ ಯಾವಾಗ ಆಗ್ತಾ ಇದೆ ಅನ್ನೋ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಾವು ಈ ರೀತಿ ಕ್ಯಾಲ್ಕುಲೇಷನನ್ನು ಯೂಸ್ ಮಾಡ್ತಾ ಇರ್ತೇವೆ. ಸೊ ನೀವು ಯಾವಾಗ ನಿಮ್ಮ ಪೀರಿಯಡ್ ಅಥವಾ ನಿಮ್ಮ ಪ್ರೆಗ್ನೆನ್ಸಿಯನ್ನು ಎಷ್ಟು ದಿವಸದ ಪ್ರೆಗ್ನೆನ್ಸಿ ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತೀರಾ, ಆವಾಗ ನೀವು ನಿಮ್ಮ ಲಾಸ್ಟ್ ಪೀರಿಯಡಿನ ಫಸ್ಟ್ ಡೇ ಯಾವಾಗ ಶುರು ಆಗಿದೆ, ಯಾವಾಗ ಎಂಡ್ ಆಗಿದೆ ಆವಾಗ ತಗೊಳ್ಳೋದಲ್ಲ. ಮತ್ತೆ ಸಪೋಸ್ ನಿಮ್ದು 5 ದಿವಸ ಇತ್ತು, ಸೊ ನಾನು 5ನೇ ದಿವಸದಿಂದ ಕ್ಯಾಲ್ಕುಲೇಟ್ ಮಾಡ್ತೀನಿ, ಇಲ್ಲ. ನೀವು ಯಾವಾಗ ಸಂಬಂಧ ಮಾಡಿದ್ದೀರಿ ಆ ದಿವಸದಿಂದ ಕ್ಯಾಲ್ಕುಲೇಟ್ ಮಾಡ್ತೀನಿ, ಇಲ್ಲ. ಸೊ ನೀವು ನಿಮ್ಮ ಪೀರಿಯಡ್ ಯಾವಾಗ ಸ್ಟಾರ್ಟ್ ಆಗಿತ್ತು, ಲಾಸ್ಟ್ ಪೀರಿಯಡ್ ಯಾವಾಗಿತ್ತು ಆ ಪೀರಿಯಡಿನ ಫಸ್ಟ್ ಡೇ. ನಾನು ಹೇಳಿದ ಎಕ್ಸಾಂಪಲಲ್ಲಿ 9th ಜನವರಿಗೆ ನಿಮಗೆ ಪೀರಿಯಡ್ ಶುರುವಾಯಿತು, ಹೋದ ಪೀರಿಯಡ್ ಆಗಿತ್ತು, ಲಾಸ್ಟ್ ಪೀರಿಯಡ್ ಯಾವಾಗ ಆಗಿತ್ತು 9th ಜನವರಿಗೆ, ಅಂದರೆ ನೀವು 9th ಜನವರಿಯಿಂದಾನೇ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 9th ಜನವರಿಯಿಂದ 9th ಫೆಬ್ರವರಿಗೆ ಅದು
1 ತಿಂಗಳ ಆಗ್ತಾ ಇರುತ್ತೆ. ಆ್ಯಂಡ್ 9th ಫೆಬ್ರವರಿಯಿಂದ ನೀವು ಎಷ್ಟು ಒಂದೊಂದು ವಾರಕ್ಕೆ ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ಸೊ 1 ತಿಂಗಳಲ್ಲಿ 4 ವಾರ ಇರುತ್ತೆ. ಸೊ 9th ಫೆಬ್ರವರಿ ಟು 9th ಜನವರಿ 4 ವಾರ ಆಯಿತು. ಸೊ ಅದಾದಮೇಲೆ ಎಲ್ಲ ಒಂದೊಂದು ವಾರ. ಸೊ ಈ ರೀತಿ ನೀವು 9 ವಾರದ ಒಳಗಡೆ ಇದ್ರೆ ಅಥವಾ 63 ಡೇಸ್ ಒಳಗಡೆ ಇದ್ರೆ, ಈ 63 ಡೇಸ್ ಸಹ ಎಲ್ಲಿಂದ ಕ್ಯಾಲ್ಕುಲೇಟ್ ಆಗತ್ತೆ? ನಿಮ್ಮ ಲಾಸ್ಟ್ ಪೀರಿಯಡಿನ ಫಸ್ಟ್ ಡೇ ಅಂದರೆ 9th ಜಾನ್ವರಿನೇ ನಿಮ್ಗೆ ಶುರು ಆಗಿತ್ತು ಲಾಸ್ಟ್ ಪೀರಿಯಡು ಅಂದರೆ 9th ಜಾನ್ವರಿ ವಿಲ್ ಬಿ ಯುವರ್ ಫಸ್ಟ್ ಡೇ. ಸೊ 9th ಫೆಬ್ರವರಿಗೆ ನೀವು ಆಲ್ರೆಡಿ 30 ಡೇಸ್ ಆಗಿದೆ. ಅದಾದ್ಮೇಲೆ ಏನೇ ಇರುತ್ತೆ ಡೇಸ್ ಕೌಂಟ್ ಆಗ್ತಾ ಹೋಗ್ತವೆ. ಸೊ ಈ ರೀತಿ ನೀವು ಕ್ಯಾಲ್ಕುಲೇಷನ್ ಅನ್ನ ಮಾಡಬೇಕು. ಸೊ ನೆನ್ಪಿಟ್ಕೊಳ್ಳಿ, ನಿಮ್ಮ ಲಾಸ್ಟ್ ಪೀರಿಯಡ್ ಇಂಪಾರ್ಟೆಂಟ್ ಇರುತ್ತೆ. ಸೊ ಅದರಿಂದ ನಾವು ಮಹಿಳೆಯರಿಗೆ ಹೇಳ್ತಾ ಇರ್ತೇವೆ, ನೀವು ಸೆಕ್ಷುವಲಿ ಆಕ್ಟಿವ್ ಆಗಿದ್ದೀರಾ ಆ್ಯಂಡ್ ನೀವು ಪ್ರೆಗ್ನೆನ್ಸಿಯನ್ನು ಅವಾಯ್ಡ್ ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿದೆ, ನಿಮ್ಗೆ ಈಗ ಸದ್ಯ ಪ್ರೆಗ್ನೆನ್ಸಿ ಆಗಿರೋದು ಬೇಡ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ ಅಂದಾಗ ನಿಮ್ಮ ಸೈಕಲ್ಸ್ ಹೇಗಿದೆ ನಿಮಗೆ ಸ್ವಲ್ಪ ಮೈಂಡ್ಫುಲ್ ಆಗಿರಬೇಕು. ಬಹಳ ಜನರಿಗೆ ನಿಮ್ಮ ಲಾಸ್ಟ್ ಪೀರಿಯಡ್ ಯಾವಾಗಿತ್ತು ಅವ್ರಿಗೆ ನೆನಪೇ ಇರೋದಿಲ್ಲ ಯಾವಾಗಿತ್ತು ಅಂತ. ಸೊ ಇಫ್ ಯು ಆರ್ ಸೆಕ್ಷುವಲಿ ಆಕ್ಟಿವ್ ಆ್ಯಂಡ್ ನೀವು ಮಗು ಮಾಡ್ಕೊಳ್ಳೋದ್ರಲ್ಲಿ ಈಗ ಇಂಟ್ರೆಸ್ಟ್ ಇರಲಿಲ್ಲ ಅಂದಾಗ ಈ ಥರದೆಲ್ಲ ಸ್ಮಾಲ್ ಥಿಂಗ್ಸ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಸೊ ವಿತಿನ್ 63 ಡೇಸ್ ನಿಮ್ಮ ಪ್ರೆಗ್ನೆನ್ಸಿ ಇತ್ತು ಅಂದಾಗ ಇದು ನಿಮಗೆ ಒಂದು ಆಪ್ಷನ್. ಯಾವುದು? ಈ ಗುಳಿಗೆಯನ್ನು ತೆಗೆದುಕೊಳ್ಳೋದು. ಯಾಕೆ ನನಗೆ ಬರೀ 63 ಡೇಸ್ ಒಳಗಡೆನೆ ತಗೊಳ್ಬೇಕು, ನನಗೆ 2 ತಿಂಗಳ ಆಗಿ ಹೋಗಿದೆ, ನನಗೆ 2.5 ತಿಂಗಳ ಆಗಿದೆ, ನಾನು ಈ ಗುಳಿಗೆಯನ್ನು ಯಾಕೆ ತೆಗೆದುಕೊಳ್ಬಾರ್ದು? ಈ ಗುಳಿಗೆಗೆ ಒಂದು ಲಿಮಿಟೆಡ್ ಕೆಪಾಸಿಟಿ ಇರುತ್ತೆ. ಸೊ ಈ ಗುಳಿಗೆ ಇಷ್ಟು ಬೆಳೆದಿರುವಂತಹ ಒಂದು ಎಂಬ್ರಿಯೋ ಏನಿರುತ್ತೆ ಅದನ್ನ ಮಾತ್ರ ಅದು ತೆಗೆಯುವಂಥ ಶಕ್ತಿ ಈ ಚಿಕ್ಕ ಚಿಕ್ಕ ಗುಳಿಗೆಗಳಿಗಿರುತ್ತೆ. ಯಾವಾಗ ಒಂದು ಪ್ರೆಗ್ನೆನ್ಸಿ ಒಂದು ಲೆವೆಲ್ ಅನ್ನ ಕ್ರಾಸ್ ಆಗತ್ತೆ, ಈ ಗುಳಿಗೆಗೆ ಅದ್ರ ಮೇಲೆ ಕೆಲಸ ಮಾಡಕ್ಕೆ ಆಗ್ತಾ ಇರೋದಿಲ್ಲ. ಸೊ ಆದ್ರಿಂದ ನಿಮ್ಮ ಪ್ರಶ್ನೆ ಏನಿರುತ್ತೆ, ನನಗೆ 4 ತಿಂಗಳಾಗಿದೆ, ನನಗೆ 3.5 ತಿಂಗಳ ಆಗಿದೆ, ನನಗೆ 5 ತಿಂಗಳ ಆಗಿದೆ, ನಾನು ಈ ಗುಳಿಗೆಯನ್ನ ತೆಗೆದುಕೊಳ್ಬಹುದಾ? ಇಲ್ಲ. ನೀವು ಈ ಗುಳಿಗೆಯನ್ನ ತೆಗೆದುಕೊಳ್ಳೋದ್ರಲ್ಲಿ ಅರ್ಥನೂ ಇಲ್ಲ, ಉಪಯೋಗನೂ ಇಲ್ಲ. ಯಾರೋ ಒಂದು ಹೇಳಿದ್ರು ಅವರಿಗೆ ಈ ಗುಳಿಗೆ ಗೊತ್ತಿದೆ ಅಂದ್ಕೊಂಡು ಈ ಗುಳಿಗೆಯನ್ನ ತೆಗೆದುಕೊಳ್ಳಕ್ಕೆ ಹೋಗಬೇಡಿ. ಏನಾಗತ್ತೆ, ಜಾಸ್ತಿ ಅಂದರೆ ಆಗೋದಿಲ್ಲ ಅಲ್ವಾ, ನನಗೆ ಅಬಾರ್ಷನ್ ಆಗೋದಿಲ್ಲ, ಸೊ ನಾನು ತೆಗೆದುಕೊಂಡು ನೋಡ್ತೇನೆ ಅಂತ ಬಹಳಷ್ಟು ಜನ ಇದ್ದಾರೆ ಟ್ರೈ ಮಾಡೋರು. ನೀವು ಏನೇ ಒಂದು ಮಾತ್ರೆಯನ್ನ ನೀವು ನುಂಗಿದಾಗ ಆ ಮಾತ್ರೆಯಲ್ಲಿ ಕೆಲವೊಂದು ಕಂಟೆಂಟ್ಸ್ ಇರ್ತವೆ, ಇವೆಲ್ಲ ಹಾರ್ಮೋನ್ಸು, ಇವುಗಳಿಗೆ ಅವುಗಳದೇ ಆದ ಸೈಡ್ ಇಫೆಕ್ಟ್ಸ್ ಇರ್ತವೆ. ನಿಮ್ಮ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನ ಮಾಡಲಿಕ್ಕೆ ಇವಕ್ಕೆ ಕೆಪಾಸಿಟಿ ಇದೆ. ಸೊ ಆದ್ರಿಂದ ಏನೇ ಮಾತ್ರೆಗಳನ್ನು ನೀವು ನುಂಗ್ತೀರಾ, ನಿಮ್ಗೆ ಗೊತ್ತಿರಬೇಕು ಇದು ಮಾತ್ರೆ ಏನಕ್ಕೆ, ಇದನ್ನ ತಿಂದರೆ ನನಗೆ ಏನಾಗಬಹುದು, ಮುಂದೆ ನನಗೆ ಇದರಿಂದ ಏನೇನು ಪ್ರಾಬ್ಲಮ್ ಬರ್ಬೋದು, ಆ ನಂತರವೇ ಏನೇ ಗುಳಿಗೆ ಅಥವಾ ಏನೇ ಮಾತ್ರೆ ಇದ್ರೂ ನೀವು ಅದನ್ನು ಕನ್ಸ್ಯೂಮ್ ಮಾಡಬೇಕು. ಸೊ ಈ ಗುಳಿಗೆ ನಾನು ಹೇಳಿದೆ ಈಗ ವಿತಿನ್ 63 ಡೇಸ್ ಅಥವಾ ವಿತಿನ್ 9 ವೀಕ್ಸ್ ಈ ಗುಳಿಗೆಯನ್ನು ನೀವು ತಗೊಳ್ಬಹುದು. ಈಗ ಇದು ನೆನ್ಪಿಟ್ಕೊಳ್ಳಿ, ನಾನು ವಿತಿನ್ 63 ಡೇಸ್ ತೆಗೆದುಕೊಂಡೆ, ಸೊ ಈ ಗುಳಿಗೆ ನನ್ನಲ್ಲಿ ಕೆಲಸ ಮಾಡತ್ತಲ್ವಾ? ಇಲ್ಲ, ನಾಟ್ ನೆಸಸರಿ. ನೀವು 63 ದಿವಸಗಳ ಒಳಗಡೆನೇ ಇದ್ರಿ, ನೀವು ಕರೆಕ್ಟಾದ ಗುಳಿಗೆನೇ ತಗೊಂಡ್ರಿ, ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಂಡೇ ತೆಕ್ಕೊಂಡ್ರಿ, ಬಟ್ ಸ್ಟಿಲ್ ದೇರ್ ಇಸ್ ನೋ ಗ್ಯಾರಂಟಿ ದ್ಯಾಟ್ ಈ ಗುಳಿಗೆ ನಿಮ್ಮಲ್ಲಿ 100% ಕೆಲಸ ಮಾಡಬೇಕು ಅಂತ. ಒಂದು 80% ಅಲ್ಲಿ ಮಾಡ್ಬೋದು, 20% ನೀವು ಗುಳಿಗೆ ತಿಂದರೂ ಸಹ ನಿಮಗೆ ಬ್ಲೀಡಿಂಗ್ ಆಗದೆ ಇರಬಹುದು. ಯಾಕಂದ್ರೆ ಎಲ್ಲರ ಬಾಡಿನೂ ಒಂದೇ ಥರ ಇರೋದಿಲ್ಲ. ಎಲ್ಲ ಬಾಡಿ ಡಿಫ್ರೆಂಟ್ ಟೈಪ್ ಆಗಿ ಈ ಮಾತ್ರೆಗೆ ರಿಯಾಕ್ಟ್ ಮಾಡುತ್ತೆ. ಕೆಲವೊಬ್ಬರಲ್ಲಿ ಈ ಮಾತ್ರೆ ಆ್ಯಕ್ಟ್ ಮಾಡುತ್ತೆ, ಕೆಲವೊಬ್ಬರಲ್ಲಿ ಈ ಮಾತ್ರೆ ಆ್ಯಕ್ಟ್ ಮಾಡೋದೇ ಇಲ್ಲ. ಈ ಮಾತ್ರೆಯಿಂದ ಕೆಲವೊಬ್ಬರಿಗೆ ಸ್ವಲ್ಪನೇ ಬ್ಲೀಡಿಂಗ್ ಆಗ್ಬೋದು, ಕೆಲವೊಬ್ಬರಿಗೆ ಕಂಟ್ರೋಲ್ ಆಗದೇ ಇರುವಷ್ಟು ಬ್ಲೀಡಿಂಗ್ ಆಗ್ಬೋದು. ಈ ಮಾತ್ರೆ ತಿಂದು ಕೆಲವೊಬ್ಬರಲ್ಲಿ ಬಹಳ ಕಡಿಮೆ ಸೈಡ್ ಎಫೆಕ್ಟ್ಸ್ ಆಗ್ಬೋದು, ಈ ಮಾತ್ರೆ ತಿಂದು ಕೆಲವೊಬ್ಬರಲ್ಲಿ ಜೀವ ಹೋಗುವಷ್ಟು ಸೈಡ್ ಎಫೆಕ್ಟ್ಸ್ ಆಗ್ಬೋದು. ಸೊ ಎವ್ರಿ ಇಂಡಿವಿಜುವಲ್ ಒಂದೊಂದು ಟೈಪ್ ಆಗಿ ಈ ಮಾತ್ರೆಗೆ ರಿಯಾಕ್ಟ್ ಮಾಡ್ತಾ ಇರ್ತಾರೆ. ಸೊ ನೀವು ಜಸ್ಟ್ ಬಿಕಾಸ್ ನೀವು ಈ ಮಾತ್ರೆಯನ್ನು ನುಂಗಿದ್ದೀರಾ, ದಟ್ ಡಸಂಟ್ ಮೀನ್ ದಟ್ ಎಸ್ ನಿಮಗೆ ಈ ಗರ್ಭಪಾತ ಆಗೇ ಆಗತ್ತೆ ಅಂತ ಯಾವುದೇ ಗ್ಯಾರಂಟಿ ಇರೋದಿಲ್ಲ. ಎಷ್ಟು ಬೇಗ ತೆಗೆದುಕೊಳ್ತಾ ಇರ್ತೀರಾ, ಲೈಕ್ ಯೂಶ್ವಲಿ ನಾವೇನು ಹೇಳ್ತೀವಿ, ವಿತಿನ್ 7 ವೀಕ್ಸ್ ಅಲ್ಲಿ ಈ ಗುಳಿಗೆ ತಗೊಂಡ್ರೆ ಇದು ಕೆಲಸ ಮಾಡುವಂತಹ ಚಾನ್ಸಸ್ ಜಾಸ್ತಿ ಇರ್ತವೆ.
ಸೊ ನೀವು ಎಷ್ಟು ಬೇಗ ತೆಗೆದುಕೊಳ್ತೀರಾ ಅಷ್ಟು ಈ ಗುಳಿಗೆ ಆ್ಯಕ್ಟ್ ಮಾಡೋವಂತಹ ಚಾನ್ಸಸ್ ಇರ್ತವೆ ಅಂತ ಅಷ್ಟೇ ಹೊರತುನುವೆ ನೀವು ತೆಗೆದುಕೊಂಡಾಗ ಇದು ಆಗಲೇಬೇಕು ಅಂತ ಯಾವುದೇ ನೆಸೆಸರಿ ಇಲ್ಲ. ಸೊ ಬಹಳಷ್ಟು ಸಲ ಇದು ಕ್ವೆಶನ್ ಬರ್ತಾ ಇರುತ್ತೆ, ನನಗೆ ಜಸ್ಟ್ ಒಂದು 37 ಡೇಸ್ ಆಗಿತ್ತು, ನಾನು ತಗೊಂಡೆ ಬಟ್ ನನ್ನ ಬ್ಲೀಡಿಂಗೇ ಆಗ್ತಾ ಇಲ್ಲ. ಆಗದೆ ಇರಬಹುದು, ದಟ್ ಈಸ್ ಕ್ವೈಟ್ ಕಾಮನ್ ಆಲ್ಸೋ. ಸೊ ನೆನ್ಪಿಟ್ಕೊಳ್ಳಿ ದ್ಯಾಟ್ ಇಟ್ ಈಸ್ ನಾಟ್ ನೆಸೆಸರಿ ದ್ಯಾಟ್ ನೀವು ಬಹಳ ಬೇಗ ತೆಗೆದುಕೊಂಡ್ರಿ ಸೊ ನಿಮ್ಗೆ ಆಗಲೇಬೇಕು, ಇಟ್ ಮೇ ನಾಟ್ ವರ್ಕ್. ಸೊ ಅಂಥ ಕಂಡೀಷನ್ಸಲ್ಲೆಲ್ಲ ನಾವು ಏನು ಮಾಡಬೇಕು, ಅಂಥ ಕಂಡೀಷನ್ಸಲ್ಲೆಲ್ಲ ನೀವು ನೆಕ್ಸ್ಟ್ ಆಪ್ಷನ್ ದಟ್ ಈಸ್ ಸರ್ಜಿಕಲ್ ಆಪ್ಷನ್, ದಟ್ ಈಸ್ ಕ್ಲೀನಿಂಗ್, DNC ಅನ್ನು ಮಾಡ್ಕೊಳ್ಬೋದು. ಸೊ DNC ನೀವು ಪ್ರೆಗ್ನೆನ್ಸಿ ಆದಾಗ, ಯಾವಾಗ ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗತ್ತೆ ಆವಾಗ್ಲಿಂದಾನೇ ನಾವು ಮಾಡ್ಬೋದು. ಸೊ DNC ಬರೀ 3 ತಿಂಗಳಿಗೆ ಮಾಡ್ಬೋದು, 2 ತಿಂಗಳ ನಂತರ ಮಾಡ್ಬೋದು ಅಂತ ಏನೂ ಇಲ್ಲ. ನೀವು ವಿತಿನ್ 63 ಡೇಸ್ ಸಹ ನಿಮಗೆ 2 ಆಪ್ಷನ್ ಇರುತ್ತೆ, ಒಂದು ಈ ಮಾತ್ರೆ, ಇನ್ನೊಂದು DNC. ಸೊ ಸಪೋಸ್ ನಿಮಗೆ ಈ ಮಾತ್ರೆ ಸೈಡ್ ಇಫೆಕ್ಟ್ಸ್ ಇದೆ, ಈ ಮಾತ್ರೆಯಿಂದ ಬರುವಂಥ ಪೇನು, ಈ ಇನ್ಕಂಪ್ಲೀಟ್ ಅಬಾರ್ಷನ್, ಅರ್ಧ ಹೋಗಿದೆ ಅರ್ಧ ಉಳಿದಿದೆ, ಏನಾಗಿದೆ ಅಂತಾನೆ ಗೊತ್ತಿಲ್ಲ, ಇವೆಲ್ಲ ಬೇಡ, ನನಗೆ ಒಂದು ಸೇಫ್ ಮೆಥಡ್ ಬೇಕು, ನಾನು ಜಸ್ಟ್ ಕಂಪ್ಲೀಟ್ಲಿ ಇದನ್ನು ತೆಗೆದುಕೊಂಡು ಬಿಡಬೇಕು ಅಂದಾಗ ನಿಮಗೆ ಯಾವತ್ತೂ DNC ಅಂದರೆ ಈ ಸಣ್ಣ ಶಸ್ತ್ರಚಿಕಿತ್ಸೆ ಅಂದ್ರೂ ಇದರಲ್ಲಿ ನಾವೇನು ಕೊಯ್ಯೋದು ಹೊಲಿಯೋದು ಏನು ಮಾಡ್ತಾ ಇರೋದಿಲ್ಲ. ಇದರಲ್ಲಿ ಜಸ್ಟ್ ನೀವು ಸಂಬಂಧ ಮಾಡುವಂತಹ ಜಾಗ, ಈ ನಿಮ್ಮ ಯೋನಿ ಅಥವಾ ಗರ್ಭಕಂಠದಿಂದ ನಾವೊಂದು ಪೈಪನ್ನು ಹಾಕ್ಕೊಂಡು ಒಳಗಡೆ ಇದ್ದಿದ್ದಂಥ ಕಂಟೆಂಟ್ಸನ್ನು ಎಲ್ಲ ಡಾಕ್ಟರ್ ಕ್ಲೀನ್ ಮಾಡಿ ಕೊಡ್ತಾ ಇರ್ತಾರೆ. ಬಹಳ ಸೇಫ್ ಪ್ರೊಸೀಜರ್ DNC. ಬಟ್ ಪ್ರಾಬ್ಲಮ್ ಏನಾಗುತ್ತೆ, DNCಯನ್ನು ನೀವು ಮನೇಲಿ ಮಾಡ್ಕೊಳಕ್ಕಾಗೋದಿಲ್ಲ, ಆಸ್ಪತ್ರೆಗೆ ಹೋಗಬೇಕು, ಡಾಕ್ಟ್ರೇ ಮಾಡಬೇಕು. ಇದರ ಕಾಸ್ಟ್ ಊರಿಂದ ಊರಿಗೆ ಇದರ ಕಾಸ್ಟ್ ವೇರಿ ಆಗ್ತಾ ಇರುತ್ತೆ. ಸೊ ಆದ್ದರಿಂದ ಜನರು ಏನು ಮಾಡ್ತಾರೆ, ಇವೆಲ್ಲ ಮಾಡೋಕ್ಕಾಗೋದಿಲ್ಲ, ಮೆಜಾರಿಟಿ ಜನರಿಗೆ ಮದುವೆ ಆಗಿರೋದಿಲ್ಲ, ಸೊ ಅಲ್ಲೆಲ್ಲ ಹೋದಾಗ ಏನು ಹೇಳ್ತಾರೆ, ಅವೆಲ್ಲ ಬೇಡ, ನಾವು ಇದನ್ನೇ ಟ್ರೈ ಮಾಡ್ತೀವಿ ಅಂತ ಅವರು ಮಾತ್ರೆಗೆ ಮೊರೆ ಹೋಗ್ತಾರೆ. ಆ್ಯಂಡ್ ಮಾತ್ರೆಗಳಿಂದ ಈ ರೀತಿಯ ಪ್ರಾಬ್ಲಮ್ಸ್ ಆಗುವಂಥ ಚಾನ್ಸಸ್ ಆಗ್ತಾ ಇರ್ತವೆ. ಬಟ್ ನೆನ್ಪಿಟ್ಕೊಳ್ಳಿ, ಈ ಮಾತ್ರೆ ಜಸ್ಟ್ ಇಷ್ಟೇ ಟೈಮ್ ಲಿಮಿಟಲ್ಲಿ ಮಾತ್ರ ಇದನ್ನ ಕೆಲಸ ಮಾಡೋ ಅಷ್ಟು ಕೆಪಾಸಿಟಿ ಇರುತ್ತೆ. ಆ್ಯಂಡ್ ಕೆಲಸ ಮಾಡಲೇಬೇಕಂತ ಯಾವುದು ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಇರೋದಿಲ್ಲ. ಒಂದು ಟೈಮ್ ಆದಮೇಲೆ ಈ ಮಾತ್ರೆ ಅಷ್ಟು ಇಫೆಕ್ಟಿವ್ಲಿ ಕೆಲಸ ಮಾಡೋದು ಬಹಳ ಡೌಟ್ಫುಲ್ ಇರುತ್ತೆ. ಬಹಳಷ್ಟು ಜನರಿಗೆ ಇದನ್ನು ತೆಗೆದುಕೊಂಡ್ರೂ ಬ್ಲೀಡಿಂಗ್ ಎಕ್ಸೆಟ್ರಾ ಸ್ಟಾರ್ಟ್ ಆಗ್ತಾ ಇರೋದು. ಆ್ಯಂಡ್ ಆಲ್ಸೋ ನೆನ್ಪಿಟ್ಕೊಳ್ಳಿ, ಈ ಮಾತ್ರೆ ಅನ್ಸೇಫ್ ಮಾತ್ರೆ ಕ್ಯಾಟಗರಿಯಲ್ಲಿ ಬರುತ್ತೆ. ಅನ್ಸೇಫ್ ಮಾತ್ರೆ ಅಂದರೆ ಈ ಮಾತ್ರೆಗೆ ತನ್ನದೇ ಆದಂಥ ಸೈಡ್ ಇಫೆಕ್ಟ್ಸ್ ಇರ್ತವೆ. ಯಾವ ಲೆವೆಲಲ್ಲಿ ಸೈಡ್ ಇಫೆಕ್ಟ್ಸ್ ಇರ್ತವೆ ಅಂದರೆ ಕೆಲವೊಬ್ಬರಲ್ಲಿ ಇದು ನಿಮ್ಮ ಜೀವಕ್ಕೆ ಅಪಾಯವನ್ನು ಮಾಡ್ಬೋದು. ಆದ್ರಿಂದ ಗೌರ್ಮೆಂಟ್ ಇದನ್ನು ಅನ್ಸೇಫ್ ಗುಳಿಗೆ ಅಂತ ಹೇಳುತ್ತೆ. ಅನ್ಸೇಫ್ ಅಂದರೆ ನಿಮಗೆ ಇದು ಸೇಫ್ ಇರೋದಿಲ್ಲ. ಎಲ್ಲಿವರೆಗೆ ನಿಮಗೆ ನಿಮ್ಮ ಡಾಕ್ಟರ್ ಇದನ್ನು ಪ್ರಿಸ್ಕ್ರೈಬ್ ಮಾಡ್ತಾರೆ ಅಲ್ಲಿವರೆಗೆ ಈ ಗುಳಿಗೆ ನಿಮಗೆ ಸೇಫ್ ಆಗಿರ್ಬೋದು ಅಂತ ಯಾವುದೇ ಗ್ಯಾರಂಟಿ ಇರೋದಿಲ್ಲ. ಸೊ ಈ ಗುಳಿಗೆಗೆ ತನ್ನದೇ ಆದಂಥ ಸೈಡ್ ಇಫೆಕ್ಟ್ಸ್ ಇರ್ತವೆ. 2 ದೊಡ್ಡ ಸೈಡ್ ಇಫೆಕ್ಟ್ಸ್ ಈ ಗುಳಿಗೆದು ಅಂದಾಗ, ಒಂದು ಅನ್ಕಂಟ್ರೋಲ್ಡ್ ಬ್ಲೀಡಿಂಗ್ ಆಗ್ತಾ ಇದೆ, ನಮ್ಮ ಕಂಟ್ರೋಲ್ ಮಾಡೋಕ್ಕೇನೆ ಆಗ್ತಾ ಇಲ್ಲ, ಬಹಳ ನಿಮ್ಮ BP ಡೌನ್ ಆಗಿಬಿಡ್ಬೋದು, ನಿಮ್ಮ ಜೀವಕ್ಕೂ ಅಪಾಯ ಆಗ್ಬೋದು. 2ನೇದು, ಈ ಮಾತ್ರೆಯನ್ನು ನೀವು ನುಂಗಿದ್ರಿ ಬಟ್ ಕಂಪ್ಲೀಟ್ಲಿ ನಿಮ್ಗೆ ಹೊರಗೆ ಬರಲೇ ಇಲ್ಲ, ಅಲ್ಲೊಂದು ಸ್ವಲ್ಪ ತುಂಡು ಉಳ್ಕೊಂಡ್ಬಿಟ್ಟಿದೆ, ಕಸ ಉಳ್ಕೊಂಡಿದೆ. ಈ ರೀತಿ ಎಲ್ಲ ಆದಾಗ ನಾವು ನಿಮಗೆ ಮತ್ತೆ DNC ಅಥವಾ ಕ್ಲೀನ್ ಮಾಡಲೇಬೇಕಾಗತ್ತೆ. ಇದರ ಜೊತೆ ನೋವು ಬರುತ್ತೆ, ಲೂಸ್ ಮೋಷನ್ ಆಗ್ಬೋದು, ಜ್ವರ ಬರ್ಬೋದು, ತಲೆ ತಿರುಗ್ದಂಗೆ ಆಗ್ಬೋದು, ಇವೆಲ್ಲ ಸಣ್ಣ ಸಣ್ಣ ಸೈಡ್ ಇಫೆಕ್ಟ್ಸ್. ಸೊ ಈ ರೀತಿಯ ಸೈಡ್ ಇಫೆಕ್ಟ್ಸ್ ಇರೋದ್ರಿಂದ ಈ ಗುಳಿಗೆಯನ್ನು ನಾವು ಅನ್ಸೇಫ್ ಗುಳಿಗೆಯ ಕ್ಯಾಟಗರಿಯಲ್ಲಿ ಹಾಕಿರ್ತೀವಿ. ಸೊ ದ್ಯಾಟ್ ಡಸಂಟ್ ಮೀನ್ ದ್ಯಾಟ್ ಈ ಗುಳಿಗೆ ನೀವು ತೊಗೊಂಡ್ರೆ ನಿಮ್ಮ ಜೀವಕ್ಕೆ ಅಪಾಯನೇ ಇದೆ, ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಗೇ ಆಗತ್ತೆ ಅಂತ ಅಲ್ಲ. ಆಗಬಹುದು, ನಿಮ್ಮಲ್ಲಿ ಆಗತ್ತೋ ಇಲ್ವೋ ನಾವು ಕೆಲವೊಂದು ಎಕ್ಸಾಮ್ ಮಾಡಿದಾಗ, ಟೆಸ್ಟ್ ಮಾಡಿದಾಗ, ಸ್ಕ್ಯಾನ್ ಮಾಡಿದಾಗ ನಾವು ಪ್ರಿಡಿಕ್ಟ್ ಮಾಡ್ಬೋದು ಇವ್ರಿಗೆ ಅಷ್ಟು ರಿಸ್ಕ್ ಇಲ್ಲ, ಸೊ ಇವ್ರು ಕೊಡಬಹುದು ಅಂತ. ಸೊ ಅದರಿಂದ ಈ ಮಾತ್ರೆಗಳನ್ನು ನುಂಗೋಕ್ಕಿಂತ ಮೊದಲು ನಾವು ಕೆಲವೊಂದು ಬ್ಲಡ್ ಟೆಸ್ಟು, ಸ್ಕ್ಯಾನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತೇವೆ. ಬಹಳಷ್ಟು ಜನರು ಅದನ್ನು ಮಾಡ್ಕೊಳ್ಳಿಕ್ಕೂ ಹೋಗೋದಿಲ್ಲ, ತಮ್ಮ ಜವಾಬ್ದಾರಿ ಮೇಲೆ ತಗೊಳಕ್ಕೆ ರೆಡಿ ಆಗ್ತಾರೆ. ಬಟ್ ಬಹಳಷ್ಟು ಸಲ ಈ ಪ್ರಶ್ನೆ ಸಹ ಬರುತ್ತೆ, ನಮಗೆಲ್ಲೂ ಇದು ಸಿಗ್ತಾ ಇಲ್ಲ, ನೀವು ಕೊಡ್ತೀರಾ ಅಂತ. ನೆನ್ಪಿಟ್ಕೊಳ್ಳಿ, ಈ ಮಾತ್ರೆಯನ್ನು ಕೊರಿಯರ್ ಮಾಡೋದಾಗ್ಲಿ
ಕೊಡೋದಾಗಲಿ ನಿಮ್ಗೆ ಕಳಿಸೋದಾಗಲಿ ಚೀಟಿ ಬರ್ಕೊಡೋದಾಗಲಿ ಆ ಮಾತ್ರೆ ಅಲ್ಲ ಇದು. ಈ ಮಾತ್ರೆ ಯಾವಾಗ ಒಂದು ಜೀವವನ್ನು ಎಂಡ್ ಮಾಡೋವಷ್ಟು ಅದಕ್ಕೆ ತಾಕತ್ತಿರುತ್ತೆ, ಇಷ್ಟು ಈಸಿಲಿ ಅವೈಲೇಬಲ್ ಆಗಿರುವಂಥ ಮಾತ್ರೆ ಅಲ್ಲ. ಸೊ ರೂಲ್ಸ್ ಪ್ರಕಾರ ಈ ಮಾತ್ರೆಯನ್ನು ಯಾರು ಕೊಡ್ತಾ ಇದ್ದಾರೆ ಮತ್ತು ಯಾರು ತೆಗೆದುಕೊಳ್ತಾ ಇದ್ದಾರೆ ಇಬ್ಬರೂ ಜವಾಬ್ದಾರರಿರಬೇಕು. ನಾನು ಕೊಡ್ತಾ ಇದ್ದೀನಿ ನಿಮಗೆ ಅಂದರೆ ನಾನು ಆ ಜವಾಬ್ದಾರಿ ತೆಗೆದುಕೊಳ್ಬೇಕಾಗತ್ತೆ. ಹೌದು, ಈ ಮಾತ್ರೆ ಈ ಪೇಷಂಟಿಗೆ ಕೊಡೋದಕ್ಕೆ ಇವರು ಎಲಿಜಿಬಲ್ ಇದ್ದಾರೆ ಅಂತ. ಸೊ ಆವಾಗ ಮಾತ್ರ ಈ ಮಾತ್ರೆಗಳನ್ನು ಕೊಡ್ಬೋದು. ಎಲ್ಲಿ ಸಿಗತ್ತೆ ಈ ಮಾತ್ರೆ ಅದ್ರ ಬಗ್ಗೆನೂ ಸಹ ನಾನೊಂದು ಡೀಟೇಲ್ಡ್ ವಿಡಿಯೋನ ಮಾಡಿದ್ದೇನೆ, ನೀವು ಅದನ್ನು ರೆಫರ್ ಮಾಡ್ಕೊಳ್ಳಿ. ಎಲ್ಲರಿಗಿಂತ ಇಂಪಾರ್ಟೆಂಟ್ ಏನಿರುತ್ತೆ, ನಿಮ್ಮ ಸೇಫ್ಟಿ. ಸೊ ನೀವು ನಿಮ್ಮ ಸೇಫ್ಟಿಯ ಬಗ್ಗೆ ಪ್ಲೀಸ್ ವಿಚಾರ ಮಾಡಿ. ನಿಮಗೆ ಬ್ಯಾಕಪ್ ಏನಿದೆ, ಅಕಸ್ಮಾತ್ ಏನಾದರೂ ಒಂದು ಹೆಚ್ಚು ಕಡಿಮೆ ಆಯಿತು ಅಂದಾಗ ನಿಮಗೆ ಒಂದು ಹಾಸ್ಪಿಟ್ಲಿಗೆ ಹೋಗುವಂಥ ಕೆಪಾಸಿಟಿ ಇದೆಯಾ, ಇವೆಲ್ಲವನ್ನ ಯೋಚನೆ ಮಾಡಿಕೊಂಡು ನೀವು ಈ ಥರ ಮಾತ್ರೆಗಳನ್ನು ತೆಗೆದುಕೊಳ್ಳಲಿಕ್ಕೆ ರೆಡಿ ಆಗಬೇಕು. ಜಸ್ಟ್ ಬಿಕಾಸ್ ನಿಮಗೆ ವಿಡಿಯೋಸಲ್ಲಿ ಈ ಥರ ಮಾತ್ರೆಗಳಿದ್ದಾವೆ ಅಂತ ಗೊತ್ತಾಯಿತು, ಅಥವಾ ನಿಮ್ಮ ಫ್ರೆಂಡ್ ಯಾರಾದರೂ ಹೇಳಿದರು ಅಂದು ಮಾತ್ರಕ್ಕೆ, ಅಥವಾ ನಿಮಗೆ ಫಾರ್ಮಸಿಯಲ್ಲಿ ಇದ್ದವರು ಒಂದು ಗುಳಿಗೆ ಕೊಟ್ಟರು ಅಂದು ಮಾತ್ರಕ್ಕೆ ಜಸ್ಟ್ ಮಾತ್ರೆಗಳನ್ನು ನುಂಗ್ಲಿಕ್ಕೆ ಹೋಗಬೇಡಿ. ಈ ಥರದ ಮಾತ್ರೆಗಳಿಗೆ ತಮ್ಮದೇ ಆದಂಥ ಸೈಡ್ ಇಫೆಕ್ಟ್ಸ್ ಇರೋದ್ರಿಂದ ಯೋಚನೆ ಮಾಡಿ, ನಿಮ್ಮ ಆಪ್ಷನ್ಸನ್ನು ಎಕ್ಸ್ಪ್ಲೋರ್ ಮಾಡಿ, ಆ್ಯಂಡ್ ದೆನ್ go for such medicines on the advice of your doctor. Thank you so much for watching the video. Please like, share and subscribe the channel. Thank you.